ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುಧೀರೇಶ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಮೆನ್ ಆರ್ ಫ್ರಮ್ ಮಾರ್ಸ್ ಆ್ಯಂಡ್ ವಿಮೆನ್ ಆರ್ ಫ್ರಮ್ ವೀನಸ್ ಅನ್ನುವ ಒಂದು ಪುಸ್ತಕದ ಒಂದು ಶೀರ್ಷಿಕೆಯನ್ನು ತಾವೆಲ್ಲ ಕೇಳಿರ್ಬೋದು. ಜಾನ್ ಗ್ರೇ ಎನ್ನುವ ಒಬ್ಬ ಲೇಖಕ ಈ ಪುಸ್ತಕವನ್ನು ಬರೆದರು. ಇದು ಇಡೀ ಜಗತ್ತಿನಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿತು. ಲಕ್ಷಾಂತರ ಕಾಪಿಗಳು ಇದು ಸೇಲ್ ಆಯಿತು. ಎಲ್ಲ ಜನ ಇದನ್ನು ಓದಿದ್ರು, ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡ್ರು. ನಿಜವಾಗ್ಲೂ ಹೇಳಬೇಕು ಅಂದರೆ ಇದರಲ್ಲಿರುವ ಕೆಲವು ಅಂಶಗಳು ಪ್ರತಿಯೊಬ್ಬ ಪುರುಷ ಮತ್ತು ಮಹಿಳೆ ತಿಳ್ಕೊಳ್ಬೇಕಾದ ಬಹಳಷ್ಟು ಅಂಶಗಳಿದೆ. ಕಾರಣ ಆತ ಇದನ್ನು ಒಂದು ಮೆಟಫರ್ ಆಗಿ ಬಳಕೆ ಮಾಡಿದ್ರು, ಒಂದು ರೂಪಕವಾಗಿ ಹೇಳಿದ್ದಾರೆ. ಮೆನ್ ಆರ್ ಫ್ರಮ್ ಮಾರ್ಸ್, ಗಂಡಸರು ಮಂಗಳ ಗ್ರಹದಿಂದ ಬಂದಿದ್ದಾರೆ, ಹೆಂಗಸರು ಶುಕ್ರ ಗ್ರಹದಿಂದ ಬಂದಿದ್ದಾರೆ ಅಂತ ಆ ಒಂದು ಪುಸ್ತಕದ ಒಂದು ಶೀರ್ಷಿಕೆ. ನಿಜನಾ? ಗಂಡಸರೆಲ್ಲ ಮಂಗಳ ಗ್ರಹದಿಂದ ಬಂದಿದ್ದಾರಾ ಅಥವಾ ಹೆಂಗಸರು ಶುಕ್ರ ಗ್ರಹದಿಂದ ಬಂದಿದ್ದಾರಾ ಅಂತಂದರೆ ಇದೊಂದು ರೂಪಕ, ಸುಮ್ಮನೆ ಅದನ್ನು ಆ ಥರ ಹೇಳಿದ್ದಾರೆ. ಆದರೆ ನಾವೆಲ್ಲರೂ, ಗಂಡಸರು ಹೆಂಗಸರು ಎಲ್ಲರೂ ಭೂಮಿ ಮೇಲೆ ಇರೋಂಥವ್ರು, ಯಾರೂ ನಾವು ಬೇರೆ ಗ್ರಹದಿಂದ ಯಾರೂ ಬಂದಿಲ್ಲ, ಎಲ್ಲ ಇಲ್ಲಿನವರೇ. ಗಂಡಸೇ ಆಗ್ಬೋದು, ಹೆಂಗಸೇ ಆಗ್ಬೋದು, ಪುರುಷನೇ ಮಹಿಳೆಯೇ ಆಗಿರ್ಬೋದು, ನಾವೆಲ್ಲ ಮಾನವರು. ನಾವು ಹೋಮೋಸೆಪಿಯನ್ ಅಂತ ಕರಿತೀವಿ. ಅವರಲ್ಲಿರುವುದು 46 ವರ್ಣತಂತು, ನಮ್ಮಲ್ಲಿರುವುದು 46 ವರ್ಣತಂತುಗಳು. ಅವರ ದೇಹದಲ್ಲಿ ಹೃದಯ ಯಾವ ಥರ ಕೆಲಸ ಮಾಡುತ್ತೆ, ಶ್ವಾಸಕೋಶ ಯಾವ ಥರ ಕೆಲಸ ಮಾಡುತ್ತೆ, ನಮ್ಮ ಜೀರ್ಣಾಂಗ ವ್ಯವಸ್ಥೆ ಎಲ್ಲದೂ ಒಂದೇ ಕಾಮನ್. ಆದರೆ ಮೆದುಳಿನ ರಚನೆ ಎಲ್ಲ ಸರಿಯಾಗಿದ್ದರೂ ಅದರ ಪ್ರಕ್ರಿಯೆ ಏನಿದೆ, ಅದರ ನಡೆಯುವ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಮತ್ತು ಹಾರ್ಮೋನ್ಸ್ಗಳು, ನಮ್ಮ ದೇಹದಲ್ಲಿರುವ ಪುರುಷರ ಹಾರ್ಮೋನುಗಳು ಮಹಿಳೆಯರ ಹಾರ್ಮೋನುಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಮೆದುಳಿನ ರಚನೆ ಒಂದೇ ಥರ ಇದ್ದರೂ ಸ್ವಲ್ಪ ಸ್ವಲ್ಪ ಸಣ್ಣ ಪ್ರಮಾಣದ ವ್ಯತ್ಯಾಸಗಳು. ಹಾಗಾಗಿ ನಮ್ಮ ಆಲೋಚನೆಗಳಾಗಿರ್ಬೋದು, ಅಭಿಪ್ರಾಯಗಳಾಗಿರ್ಬೋದು, ಅರ್ಥ ಮಾಡಿಕೊಳ್ಳುವಂಥದ್ದೇ ಆಗಿರ್ಬೋದು, ಇದರ ಎಲ್ಲದರಲ್ಲೂ ನಡವಳಿಕೆ ಆಗಿರ್ಬೋದು, ಪುರುಷ ಮತ್ತು ಮಹಿಳೆ ಇಬ್ಬರಲ್ಲೂ ಬಹಳಷ್ಟು ವ್ಯತ್ಯಾಸಗಳನ್ನು ನಾವು ನೋಡ್ತೀವಿ. ಅದಕ್ಕೋಸ್ಕರ ಲೇಖಕರೇನು ಹೇಳಿದ್ದಾರೆ ಅಂದರೆ, ಅವರು ಬೇರೆ ಗ್ರಹದಿಂದ ಬಂದಿದ್ದಾರೆ, ನೀವು ಬೇರೆ ಗ್ರಹದಿಂದ ಅಂದರೆ ಇಮ್ಯಾಜಿನ್ ಮಾಡಿ, ಎರಡು ಬೇರೆ ಬೇರೆ ಗ್ರಹದಿಂದ ಬಂದಿರುವ ವ್ಯಕ್ತಿಗಳು ಯಾವ ರೀತಿ ಅವರ ಆಲೋಚನಾ ಶಕ್ತಿ, ಅವರ ನಡವಳಿಕೆ, ಅವರ ಹವ್ಯಾಸಗಳು ಎಲ್ಲದೂ ಬದಲಾವಣೆ ಆಗುತ್ತೆ. ಆ ಥರ ಪುರುಷ ಮತ್ತು ಮಹಿಳೆಯರ ಈ ಎಲ್ಲದರಲ್ಲೂ ಬಹಳ ವ್ಯತ್ಯಾಸಗಳಿದೆ. ಆದರೂ ಸಹ ಅವರು ಒಟ್ಟಿಗೆ ಇರಲೇಬೇಕು. ಒಂದು ಸಂಸಾರ ಅಂದಾಗ ಇಬ್ಬರೂ ಒಟ್ಟಿಗೆ ಇದ್ದು ಸಂಸಾರ ಮಾಡಿ ಅವರ ಸಂತಾನವನ್ನು ಮುಂದುವರಿಸ್ಕೊಳ್ತಾ ಹೋಗಬೇಕು. ಹಾಗಾದರೆ ಇಲ್ಲಿ ನಾವು ಮುಖ್ಯವಾಗಿ ವ್ಯತ್ಯಾಸಗಳು ಏನು ಅಂತ ನಾವು ನೋಡೋದಾದರೆ, ಪುರುಷರಲ್ಲಿ ಲಿಂಗ ನಿರ್ಧರಿಸುವ ವರ್ಣತಂತು XY, ಮಹಿಳೆಯರಲ್ಲಿ ಲಿಂಗ ನಿರ್ಧರಿಸುವ ವರ್ಣತಂತು XX. ಇದು ಮೊದಲನೆಯ ವ್ಯತ್ಯಾಸ. ಮತ್ತು ಪುರುಷರಲ್ಲಿ ಬಿಡುಗಡೆಯಾಗುವ ಹಾರ್ಮೋನು, ಹೆಚ್ಚು ಇರುವಂಥ ಹಾರ್ಮೋನು ಟೆಸ್ಟೋಸ್ಟಿರಾನ್. ಅಂದರೆ ಅವರ ವೃಷಣ ಅಥವಾ ಟೆಸ್ಟಿಸಿಂದ ಹೆಚ್ಚು ಪ್ರಮಾಣದಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನು ಬಿಡುಗಡೆಯಾಗುತ್ತೆ. ವೃಷಣದಿಂದ ಮಾತ್ರ ಅಲ್ಲ, ಎಡ್ರಿನಲ್ ಗ್ಲ್ಯಾಂಡಿಂದನೂ ಆ್ಯಂಡ್ರೋಜನು ಸ್ವಲ್ಪ ಪ್ರಮಾಣದಲ್ಲಿ ಬಿಡುಗಡೆಯಾಗುತ್ತೆ. ಅದರ ಜೊತೆಯಲ್ಲಿ ಫ್ಯಾಟ್, ಎಡಿಪೋ ಟಿಶ್ಯೂಸ್, ಎಡಿಪೋಸೈಟ್ ಅಂತ ಏನು ಕರಿತೀವಿ, ಅದರಿಂದನೂ ಸ್ವಲ್ಪ ಪ್ರಮಾಣದಲ್ಲಿ ಈ ಆ್ಯಂಡ್ರೋಜನ್ಗಳು, ಟೆಸ್ಟೋಸ್ಟಿರಾನು ಬಿಡುಗಡೆಯಾಗುತ್ತೆ. ಆದರೆ ಮುಖ್ಯವಾಗಿ ಟೆಸ್ಟಿಸಿಂದ ಹೆಚ್ಚಿನ ಪ್ರಮಾಣದಲ್ಲಿ ಟೆಸ್ಟೋಸ್ಟಿರಾನು ಬಿಡುಗಡೆಯಾಗುವುದು. ಅದಕ್ಕೆ ಟೆಸ್ಟೋಸ್ಟಿರಾನ್ ಡಾಮಿನೇಟಿಂಗ್ ಅಂತ ನಾವು ಅಂತೀವಿ. ಅಂದರೆ ಈ ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಮುಖ್ಯ ಒಂದು ಸ್ವರೂಪ ಏನು ಅಂತಂದರೆ ಅಗ್ರೆಸಿವ್ ಬಿಹೇವಿಯರ್, ರಿಸ್ಕ್ ಟೇಕಿಂಗ್ ಬಿಹೇವಿಯರ್. ಪುರುಷರು ಸಾಮಾನ್ಯವಾಗಿ ಸ್ವಲ್ಪ ಒಂದು ಅಗ್ರೆಸಿವ್ ಆಗಿರ್ತಾರೆ ಮತ್ತು ಹೆಚ್ಚು ರಿಸ್ಕ್ಗಳನ್ನು ತಗೊಂತಾರೆ. ಹಾಗಾಗಿ ನಾವು ಅವರನ್ನು ನೋಡ್ಬೋದು, ಕ್ರೀಡೆಗಳಲ್ಲಾಗಿರ್ಬೋದು ಹೆಚ್ಚು ರಿಸ್ಕ್ ಮಾಡೋಂಥದ್ದು ಮತ್ತು ಮುನ್ನುಗ್ಗುವುದಂಥದ್ದು, ಇಂಥದನ್ನು ನಾವು ನೋಡಬಹುದು. ಮಹಿಳೆಯರಲ್ಲಿರುವ ಹಾರ್ಮೋನು, ಡಾಮಿನೇಟಿಂಗ್ ಹಾರ್ಮೋನು ಎಸ್ಟ್ರೋಜೆನ್ ಎನ್ನುವ ಹಾರ್ಮೋನು. ಇದು ಪುರುಷರಲ್ಲೂ ಎಸ್ಟ್ರೋಜನ್ ಇದೆ, ಮಹಿಳೆಯರಲ್ಲೂ ಟೆಸ್ಟೋಸ್ಟಿರಾನ್ ಇದೆ. ಆದರೆ ಪುರುಷರಲ್ಲಿ ಎಸ್ಟ್ರೋಜನು ತುಂಬ ಕಡಿಮೆ ಇರುತ್ತೆ, ಮಹಿಳೆಯರಲ್ಲಿ ಟೆಸ್ಟೋಸ್ಟಿರಾನು ತುಂಬ ಕಡಿಮೆ ಮಟ್ಟದಲ್ಲಿರುತ್ತೆ. ಹೆಚ್ಚಿರುವಂಥದ್ದು ಎಸ್ಟ್ರೋಜನ್ ಹಾರ್ಮೋನ್. ಇದು ಫೀಮೇಲ್ ಹಾರ್ಮೋನ್ ಅಂತ ಕರಿತೀವಿ. ಇದೇನು ಮಾಡುತ್ತೆ, ಈ ಟೆಸ್ಟೋಸ್ಟಿರಾನು ವೀರ್ಯಾಣುವಿನ ಬಿಡುಗಡೆಗೆ ಪೂರಕವಾದರೆ ಎಸ್ಟ್ರೋಜನ್ ಹಾರ್ಮೋನು ಅಂಡಾಣುಗಳ ಬಿಡುಗಡೆಗೆ ಪೂರಕವಾಗಿರುತ್ತೆ. ಪ್ರತಿ ತಿಂಗಳು ಒಂದೊಂದು ಅಂಡಾಣುಗಳು ಸರಿಯಾದ ಕ್ರಮದಲ್ಲಿ ಬಿಡುಗಡೆಯಾಗಿ ವೀರ್ಯಾಣುವಿನ ಜೊತೆ ಮಿಲನ ಆಗಿ ಒಂದು ಸಂತಾನ ಆಗಬೇಕು. ಆ ಒಂದು ಪ್ರೋಸೆಸ್ಗೆ ಪೂರಕವಾದ ಅಂಶಗಳು ಇದು ಎರಡನೆಯ ಪ್ರಮುಖವಾದ ಒಂದು ವ್ಯತ್ಯಾಸ ಅಂತ ಅನ್ಬೋದು. ಇದರ ಜೊತೆಯಲ್ಲಿ ಈ ಹಾರ್ಮೋನುಗಳು ಮತ್ತು ಈ ಒಂದು ವರ್ಣತಂತುಗಳ ಹೊರತಾಗಿ ನಾವು ನೋಡೋದಾದರೆ, ಪುರುಷರ ಹಿಪ್ಪೋಕ್ಯಾಂಪಸ್ ರೀಜನ್ ಅಂತ ಏನಂತೀವಿ, ಮೆದುಳಿನ ಹಿಪ್ಪೋಕ್ಯಾಂಪಸ್, ಆ ಹಿಪ್ಪೋಕ್ಯಾಂಪಸ್ ಭಾಗ ಸ್ವಲ್ಪ ಸಣ್ಣದಾಗಿದೆ.
ಮಹಿಳೆಯರ ಮೆದುಳಿನ ಹಿಪ್ಪೋ ಕ್ಯಾಂಪಸ್ ಭಾಗ ಸ್ವಲ್ಪ ಪುರುಷರಿಗಿರನ ದೊಡ್ಡದು. ಕಾರಣ ಈ ಹಿಪ್ಪೋ ಕ್ಯಾಂಪಸ್ ಭಾಗದ ಪ್ರಮುಖವಾದ ಕೆಲಸ ಏನಂದರೆ ಲರ್ನಿಂಗ್ ಮತ್ತು ಮೆಮೊರಿ ಅಂತ. ಲರ್ನಿಂಗ್ ಕಲಿಕೆ ಮತ್ತು ಅದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳೋದು. ಹಾಗಾಗಿ ಮಹಿಳೆಯರು ಸಣ್ಣ ಸಣ್ಣ ವಿಚಾರಗಳನ್ನು, ಬಹಳ ಸೂಕ್ಷ್ಮವಾದ ವಿಚಾರಗಳನ್ನು ದೀರ್ಘಕಾಲದವರೆಗೂ ನೆನಪಿನಲ್ಲಿ ಇಟ್ಕೊತಾರೆ. ಆದರೆ ಪುರುಷರಿಗೆ ಎಲ್ಲ ಘಟನೆಗಳು ದೀರ್ಘಕಾಲದವರೆಗೆ ನೆನಪಿನಲ್ಲಿ ಇರೋದಿಲ್ಲ. ಅದರಲ್ಲೂ ಮಹಿಳೆಯರಿಗೆ ಎಸ್ಟ್ರೋಜನ್ ಹಾರ್ಮೋನು ಹೆಚ್ಚಿರೋದ್ರಿಂದ, ಅದು ಒಂದು ಎಮೋಷ್ನಲ್ ಹಾರ್ಮೋನ್ ಆಗಿರೋದ್ರಿಂದ ಈ ಒಂದು ಘಟನೆಗಳ ಜೊತೆ ಈ ಮೆಮೊರಿ ಏನು ನೆನಪಿನಲ್ಲಿ ಇಟ್ಕೊಳ್ಳೋದು, ಅದರ ಜೊತೆಯಲ್ಲಿ ಕೆಲವೊಂದು ನೆನಪುಗಳು ಸಹ ಇರುತ್ತೆ. ಎಮೋಷನಲ್ ಮೆಮೊರಿ ಅಂತ ನಾವು ಅಂತೀವಿ. ಈ ಎಮೋಷ್ನಲ್ ಮೆಮೊರಿ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಇರುತ್ತೆ, ಗಂಡು ಮಕ್ಕಳಿಗೆ, ಪುರುಷರಿಗೆ ಕಡಿಮೆ ಇರುತ್ತೆ, ಮಹಿಳೆಯರಿಗೆ ಜಾಸ್ತಿ ಇರುತ್ತೆ. ಇದು ಅತ್ಯಂತ ಒಂದು ಪ್ರಮುಖವಾದ ವ್ಯತ್ಯಾಸ ಅನ್ಬೋದು. ಈ ಒಂದು ವ್ಯತ್ಯಾಸದಿಂದನೇ ಇವರು ಎಲ್ಲದನ್ನೂ ಜ್ಞಾಪಕ ಇಟ್ಕೊತಾರೆ. ಆದರೆ ಪುರುಷರಿಗೆ ಜ್ಞಾಪಕದ ಶಕ್ತಿ ಸ್ವಲ್ಪ ಕಡಿಮೆ ಇರೋದರಿಂದ, ಅದು ಎಮೋಷನ್ ಜೊತೆ ಇರೋಂಥ ಜ್ಞಾಪಕದ ಶಕ್ತಿ. ಹಾಗಾಗಿ ಸಂಸಾರದಲ್ಲಿ ಬಹಳಷ್ಟು ವಿಚಾರಗಳಿಗೆ ದ್ವಂದ್ವ ನಿಲುವಾಗಿರ್ಬೋದು, ಒಂದು ಜಗಳ ಆಗಿರ್ಬೋದು, ವಿರೋಧ ಆಗಿರ್ಬೋದು, ಅವರು ಜ್ಞಾಪಕದಲ್ಲಿ ಇಟ್ಕೊಳ್ಳದೇ ಇರುವಂಥದ್ದು, ಇವರಿಗೆ ಬೇಸರ ತರುವಂಥದ್ದು, ಇದೆಲ್ಲ ನಡೆಯುತ್ತೆ. ಬಹಳ ಪ್ರಮುಖವಾದ ಘಟ್ಟಗಳೇನಿರುತ್ತೆ, ಅದು ಒಂದು ಬರ್ತ್ಡೇ ಆಗಿರ್ಬೋದು, ಆ್ಯನಿವರ್ಸರಿ ಆಗಿರ್ಬೋದು, ಅಂದರೆ ಪ್ರಮುಖವಾದ ಅಂಶಗಳು, ಅದು ಮಹಿಳೆಯರು ಹೆಚ್ಚು ಜ್ಞಾಪಕದಲ್ಲಿ ಇಟ್ಕೊಳ್ಳುವ ಹಾಗೆ ಪುರುಷರಿಗೆ ಜ್ಞಾಪಕದಲ್ಲಿ ಅದು ಇರೋದಿಲ್ಲ. ಇದರ ಹೊರತಾಗಿ ಪುರುಷರ ಅಮೆಗ್ಡೆಲಾ ಭಾಗ ದೊಡ್ಡದಾಗಿರುತ್ತೆ, ಮಹಿಳೆಯರ ಅಮೆಗ್ಡೆಲಾ ಸ್ವಲ್ಪ ಸಣ್ಣದಿರುತ್ತೆ. ಈ ಅಮೆಗ್ಡೆಲಾದ ಪ್ರಮುಖವಾದ ಕೆಲಸ ಏನು ಅಂತಂದರೆ ಥ್ರೆಟ್ ಡಿಟೆಕ್ಷನ್. ಇದು ವಿಕಾಸದ ಹಂತದಲ್ಲಿ ಪುರುಷ ಆಹಾರವನ್ನು ತರಲು ಹೊರಗೆ ಹೋಗಿದ್ದಾಗ ಅವನು ಹಲವಾರು ರೀತಿಯ ಪ್ರಾಣಿಗಳನ್ನು, ಕಾಡು ಪ್ರಾಣಿಗಳು, ಭಯಾನಕ ಪ್ರಾಣಿಗಳನ್ನು ಎದುರಿಸಬೇಕಾಗುವಂಥ ಅಪಾಯಗಳು, ಮುಖ್ಯವಾಗಿ ಅಪಾಯಗಳನ್ನು ಎದುರಿಸುವ ಸಂದರ್ಭದಲ್ಲಿ ಅವನ ಅಮೆಗ್ಡೆಲಾ ಅಲರ್ಟ್ ಆಗಿರ್ತಾ ಇತ್ತು. ಅದು ಅಲರ್ಟ್ ಆಗಿದ್ದಾಗ ಏನಾಗ್ತು, ಯಾವುದೋ ಒಂದು ಪೊದೆ ಅಳ್ಳಾಡಿದ್ರೂ ಸಹ ಆತ ಅಲ್ಲಿ ಹುಲಿ ಇರಬಹುದು ಅಥವಾ ಒಂದು ಜಿಂಕೆ ಇರಬಹುದು, ಅಂದರೆ ಎರಡನ್ನೂ ಆತ ಪ್ರಿಡಿಕ್ಟ್ ಮಾಡ್ತಾ ಇದ್ದ. ಹಾಗಾಗಿ ಅವನ ಗಮನ ಎಲ್ಲ ಅಲ್ಲೇ ಕೇಂದ್ರೀಕೃತವಾಗಿದ್ದರಿಂದ ಅದನ್ನು ಮೋನೋಫೋಕಲ್ ಅಂತ ಕರಿತೀವಿ. ಅವನು ಒಂದೇ ಕಡೆ ಗಮನ ಕೇಂದ್ರೀಕರಿಸ್ತಾನೆ. ಮತ್ತು ಅಮೆಗ್ಡೆಲಾ ಆ ಥ್ರೆಟ್ ಡಿಟೆಕ್ಟ್ ಮಾಡುವಂಥ ಜಾಗ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ರಿಸ್ಕ್ ಟೇಕಿಂಗ್ ಏನಿರುತ್ತೆ ಅದು ಪುರುಷರಲ್ಲಿ ಜಾಸ್ತಿ, ರಿಸ್ಕ್ ಜಾಸ್ತಿ ಮಾಡ್ತಾರೆ. ಹಾಗಾದರೆ ಮಹಿಳೆಯರು ಸೆಕ್ಯೂರ್ಡ್ ಫೀಲಿಂಗಲ್ಲಿರ್ತಾರೆ, ಅವರು ರಿಸ್ಕ್ ಮಾಡೋದಕ್ಕೆ ಒಪ್ಪೋದಿಲ್ಲ. ಉದಾಹರಣೆಗೆ ಅವನು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಏನೋ ತುಂಬ ಹಣ ಗಳಿಕೆ ಮಾಡ್ತೀನಿ ಅಂದರೆ ಹೆಂಡತಿ ಬೇಡ ಅಂದರೆ ಅವಳು ಯಾವಾಗಲೂ ಒಂದು ಸೆಕ್ಯೂರ್ಡ್ ಝೋನಲ್ಲೇ ಇರೋಕ್ಕೆ ಇಷ್ಟಪಡ್ತಾಳೆ. ಕಾರಣ ಅಮೆಗ್ಡೆಲಾ ಸಣ್ಣದಿದೆ, ಅದು ಥ್ರೆಟ್ ಡಿಟೆಕ್ಟ್ ಮಾಡೋದು ಅಥವಾ ರಿಸ್ಕ್ ಟೇಕಿಂಗ್ ಮಾಡೋದನ್ನು ಕಡಿಮೆ ಮಾಡೋದ್ರಿಂದ ಆಕೆಗೆ ಅದು ಅಷ್ಟಿಷ್ಟ ಆಗೋದಿಲ್ಲ. ಜೊತೆಯಲ್ಲಿ ಆಕೆ ಮಲ್ಟಿ ಟಾಸ್ಕರ್ ಆಗಿರ್ತಾಳೆ. ಕಾರಣ ನಾನು ಹೇಳಿದೆ, ಈತನ ಗಮನ ಎಲ್ಲ ಅಪಾಯದ ಕಡೆ ಇರೋದರಿಂದ ಆತ ತನ್ನ ಸಂಪೂರ್ಣ ಗಮನವನ್ನು ಎದುರುಗಡೆ ಕೊಡ್ತಾ ಇರ್ತಾನೆ. ಆದರೆ ಈಕೆಗೆ ಆ ಥರ ಯಾವುದೇ ಒಂದು ಅಪಾಯವನ್ನು ಯಾಕೆಂದರೆ ಹೊರಗಡೆ ಹೋಗಿ ಆಕೆ ಬೇಟೆಯಾಡ್ತಾ ಇರಲಿಲ್ಲ. ಆಕೆ ಮನೆಯಲ್ಲೇ ಇದ್ದು ಸಣ್ಣ ಮಕ್ಕಳನ್ನು, ವೃದ್ಧರನ್ನು ರಕ್ಷಣೆ ಮಾಡ್ಕೊಳ್ತಾ ಅವರ ರಕ್ಷಣೆ ಮಾಡ್ತಾ ಇದ್ದಿದ್ದರಿಂದ ಆಕೆ ಮಲ್ಟಿ ಟಾಸ್ಕರ್. ಅಂದರೆ ಎಲ್ಲ ಕೆಲಸಗಳು, ಅಂದರೆ ಮಗುವನ್ನು ನೋಡ್ಕೊಳ್ತಾ ಹೊರಗಡೆ ಕಾಡು ಪ್ರಾಣಿ, ಹಾವು ಚೇಳು ಬರೆದಿದ್ದ ಹಾಗೆ ವೃದ್ಧರಿಗೆ ಆಹಾರ ನೀಡೋದು, ನೀರು ತರೋದು, ಅಡುಗೆ ಮಾಡೋದು, ಈ ಥರದ್ದು ಎಲ್ಲ ಕೆಲಸಗಳನ್ನು ಆಕೆ ಮಾಡಬೇಕಾದ್ರೆ ಆಕೆಯ ಮೆದುಳು, ಬಲ ಎಡ ಮೆದುಳ ಕನೆಕ್ಷನ್ ಚೆನ್ನಾಗಾಯಿತು. ಮತ್ತು ಕಾರ್ಪಸ್ ಕಲೋಸಮ್, ಮಹಿಳೆಯ ಬಲ ಮತ್ತು ಎಡ ಮೆದುಳಿನ ಮಧ್ಯದಲ್ಲಿರುವ ಕಾರ್ಪಸ್ ಕಲೋಸಮ್ ಹೆಚ್ಚು ತಿಕ್ಕಾಗಿದೆ. ಪುರುಷರ ಬಲ ಮತ್ತು ಎಡ ಮೆದುಳನ್ನು ಕನೆಕ್ಟ್ ಮಾಡುವ ಕಾರ್ಪಸ್ ಕಲೋಸಮ್ ತಿನ್ನಿದೆ ಸ್ವಲ್ಪ ಮಹಿಳೆಯರಿಗೆ ಕಂಪೇರ್ ಮಾಡಿದ್ರೆ. ಕಾರಣ ಹಾಗಾಗಿ ಅವರ ಬಲಮೆದುಳು ಬಲಭಾಗದಲ್ಲಿ ಹೆಚ್ಚು ಕೆಲಸ ಮಾಡುತ್ತೆ, ಎಡಮೆದುಳು ಎಡಭಾಗದ ಕನೆಕ್ಷನು ಜಾಸ್ತಿ. ಆದರೆ ಮಹಿಳೆಗೆ ಈ ತಿಕ್ ಕಾರ್ಪಸ್ ಕಲೋಸಮ್ ಇರೋದ್ರಿಂದ ಬಲಭಾಗದ ಮೆದುಳು ಎಡಭಾಗದ ಮೆದುಳು ಬಲಭಾಗಕ್ಕೆ ಕನೆಕ್ಷನ್ಸು ಚೆನ್ನಾಗಿರೋದ್ರಿಂದ ಆಕೆ ಮಲ್ಟಿ ಟಾಸ್ಕರ್ ಆಗಿದ್ದಾಳೆ. ಆಕೆ ಹಲವಾರು ಕೆಲಸಗಳನ್ನು ಮಾಡ್ತಾಳೆ, ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಅದನ್ನೇ ಆಕೆ ಪುರುಷನಿಂದ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಆದರೆ ಪುರುಷನಿಂದ ಇದನ್ನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ವಿಕಾಸದ ಹಂತದಲ್ಲಿ ಅವನ ಮೆದುಳು ಆ ಥರ ಬೆಳವಣಿಗೆ ಆಗಿಲ್ಲ. ಹಾಗಾಗಿ ಈ ಒಂದು ಪುಸ್ತಕದಲ್ಲಿ ಹಲವಾರು ಅಂಶಗಳನ್ನು ಅವರು ಮುಂದಿಡ್ತಾ ಬರ್ತಾರೆ. ಜೊತೆಯಲ್ಲಿ ಪುರುಷನಿಗೆ ಕೇವ್ ಸ್ಪೇಸ್ ಅಂತ ಒಂದು ಮಾತು ಹೇಳ್ತಾರೆ. ಕೇವ್ ಸ್ಪೇಸ್ ಅಂದರೆ ಆತನಿಗೆ ಏನೋ ತೊಂದರೆಯಾದಾಗ ಆತ ಏಕಾಂಗಿಯಾಗಿರಲು ಇಷ್ಟಪಡ್ತಾನೆ. ಅಂದರೆ ಒಂದಷ್ಟು ಸಮಯ ಆತ ಶಾಂತತೆಯನ್ನು ಬಯಸ್ತಾನೆ, ಏಕಾಂಗಿತನದಲ್ಲಿರಬೇಕು. ಅಂಥ ಸಂದರ್ಭದಲ್ಲಿ ಅವನ ಮೆದುಳು
ನಂತರ ಗ್ರ್ಯಾಜುಯಲ್ ಆಗಿ ತಿಳಿಯಾಗ್ತಾ ಬರುತ್ತೆ. ಆತ ಸಮಸ್ಯೆಗಳನ್ನು ನಿವಾರಿಸುವ ಬಗೆಯನ್ನು ತಾನೇ ಕಂಡಿಡ್ಕೊಂತಾನೆ, ಅದರಿಂದ ಹೊರಬರುವ ಪ್ರಯತ್ನ ಮಾಡ್ತಾನೆ. ಆದರೆ ಮಹಿಳೆಗೆ ಈ ಕೇವ್ ಸ್ಪೇಸ್ನ ಅವಶ್ಯಕತೆ ಇಲ್ಲ. ಕಾರಣ ಆಕೆಯ ಹಾರ್ಮೋನು ಆಕ್ಸಿಟಾಸಿನ್ ಜಾಸ್ತಿ ಇರುತ್ತೆ, ಬಾಂಡಿಂಗ್ ಹಾರ್ಮೋನ್, ಲವ್ ಹಾರ್ಮೋನ್ ಈ ಥರದ್ದು. ಹಾಗಾಗಿ ಆಕೆ ಏನು ಮಾಡ್ತಾಳೆ, ಪುರುಷ ಒಂಟಿಯಾಗಿ ಏಕಾಂಗಿತನದಲ್ಲಿ ಸಮಸ್ಯೆ ಇದ್ದಾಗ ಆಕೆ ಹೋಗಿ ಪದೇ ಪದೇ ಆತನನ್ನು ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ. ಆಕೆಗೆ ತುಂಬ ಯೋಚನೆ ಆಗ್ತಿರುತ್ತೆ, ಅವನು ಒಂಟಿಯಾಗಿದ್ದಾನೆ, ಸಮಸ್ಯೆಗಳನ್ನು ಒಬ್ಬನೇ ಅವನು ಯೋಚನೆ ಮಾಡ್ತಾ ಇದ್ದಾನೆ, ನಾನು ಆತನಿಗೆ ಸಹಾಯ ಮಾಡಬೇಕು ಅಂತ. ಆದರೆ ಆ ಕ್ಷಣದಲ್ಲಿ ಆತನಿಗೆ ಡಿಸ್ಟರ್ಬೆನ್ಸ್ ಬೇಕಾಗಿರೋದಿಲ್ಲ. ಆದರೆ ಈಕೆ ಅದನ್ನು ಅಪಾರ್ಥ ಮಾಡಿಕೊಳ್ಳೋದ್ರಿಂದ ಬಹಳಷ್ಟು ಸಂದರ್ಭದಲ್ಲಿ ವಾಗ್ವಾದಗಳು, ಜಗಳಗಳು ಎಲ್ಲ ನಡೆಯೋದು. ಆತ ಸೈಲೆಂಟ್ ಆಗಿದ್ದಾನೆ, ಸುಮ್ಮನಿದ್ದಾನೆ ಅಂದಾಗ ಅದಕ್ಕೆ ನಾನಾ ರೀತಿಯ ಕಾರಣಗಳನ್ನು ಈಕೆ ಹುಡುಕ್ತಾ ಹೋಗ್ತಾಳೆ. ಇದು ಅತ್ಯಂತ ಪ್ರಮುಖವಾದದ್ದು. ಇದರ ಜೊತೆಯಲ್ಲಿ ಮಹಿಳೆಯರನ್ನು ಮಂಗಳ ಗ್ರಹದವರು ಏನಕ್ಕೆ ಅಂತ ಅವ್ರು ಹೇಳ್ತಾರೆ ಅಂದರೆ, ಸದಾಕಾಲ ಸುರಕ್ಷತೆಯನ್ನು ಬಯಸ್ತಾರೆ, ಸೆಕ್ಯೂರ್ಡ್ ಫೀಲಿಂಗಲ್ಲಿರಬೇಕು ಅಂತಾರೆ. ಮತ್ತು ಆಕೆಯನ್ನು ಹೆಚ್ಚು ಆಕೆಯನ್ನು ಪ್ರೀತಿಸುವುದು ಅಥವಾ ಆಕೆಯ ಬಗ್ಗೆ ಕಾಳಜಿ, ಮುಖ್ಯವಾಗಿ ಕಾಳಜಿ ತೋರಿಸುವುದನ್ನು ಆಕೆ ಇಷ್ಟಪಡ್ತಾಳೆ. ಆಕೆಗೆ ತೊಂದರೆಯಾದಾಗ ಆಕೆಗೆ ಹೆಚ್ಚಿನ ಕಾಳಜಿಯನ್ನು ತೋರಿಸಿ, ನಾನಿದ್ದೀನಿ, ನಾನು ಸಹಾಯ ಮಾಡ್ತೀನಿ ಅನ್ನುವ ಒಂದು ಮಾತು ಏನಿದೆ ಅದು ಆಕೆಗೆ ಹೆಚ್ಚಿನ ಒಂದು ಶಕ್ತಿಯನ್ನು ನೀಡುತ್ತೆ. ಆ ಸಮಸ್ಯೆಯಿಂದ ಹೊರಬರಲು ಅದು ಸಹಾಯ ಮಾಡುತ್ತೆ. ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾಳೆ ಆಕೆ. ಏಕೆಂದರೆ ಲೇಖಕರ ಪ್ರಕಾರ ಆಕೆ ಮಂಗಳ ಗ್ರಹದವಳಾಗಿರೋದ್ರಿಂದ ಆಕೆಯ ನೇಚರೇ ಆ ಥರ ಇದೆ. ಆದರೆ ಪುರುಷನಿಗೆ ಇದು ಅರ್ಥ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಆಕೆಗೆ ನಾನು ಸಾಂತ್ವನ ನೀಡಬೇಕು, ಆಕೆಗೆ ಶಕ್ತಿಯನ್ನು ತುಂಬಬೇಕು, ಆಕೆಗೆ ಧೈರ್ಯವನ್ನು ಹೇಳಬೇಕು ಅನ್ನುವುದರ ಅರಿವು ಆತನಿಗಿರೋಲ್ಲ. ಆಕೆಗೆ ತನ್ನ ಸಹಾಯ ಬೇಕಾಗಿದೆ ಆ ಸಂದರ್ಭದಲ್ಲಿ ಅಂತ ತಿಳಿದುಕೊಳ್ಳುವ ಶಕ್ತಿ ಪುರುಷನಿಗೆ ಇಲ್ಲದ ಕಾರಣ ಆಕೆಗೆ ಆತನ ಮೇಲೆ ಬೇಜಾರಾಗ್ಬೋದು, ಇದರಿಂದ ಮನಸ್ತಾಪಗಳು ಹೆಚ್ಚಾಗಬಹುದು. ಹಾಗಾಗಿ ಲೇಖಕರು ಹೇಳೋದು, ಮಹಿಳೆ ಒಂಟಿಯಾಗಿದ್ದಾಳೆ ಎಂದಾಗ ಆಕೆಗೆ ಏನೋ ತೊಂದರೆಯಾಗಿದೆ, ಆಕೆಗೆ ತಾನು ಯಾವ ರೀತಿ ಸಹಾಯ ಮಾಡಬಹುದು ಎನ್ನುವುದನ್ನು ಪುರುಷ ಆಕೆಯ ಜೊತೆ ಮಾತಾಡಿದಾಗ, ಆಕೆಯ ಜೊತೆ ಹಂಚಿಕೊಂಡಾಗ ಖಂಡಿತವಾಗಿ ಆಕೆ ಆತನ ಸಹಾಯ ಪಡೆದು ತನ್ನ ಸಮಸ್ಯೆಯಿಂದ ಹೊರಬರ್ತಾಳೆ. ಇದು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಈ ರೀತಿ ಲೇಖಕರು ಬಹಳಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಮತ್ತು ಮೆದುಳಿನಲ್ಲಿ ಬಿಡುಗಡೆಯಾಗುವ ಹಲವಾರು ರಾಸಾಯನಿಕಗಳು, ನ್ಯೂರೋ ಟ್ರಾನ್ಸ್ಮಿಟರಲ್ಲಿ ಬದಲಾವಣೆ ಇದೆ, ಹಾರ್ಮೋನುಗಳಲ್ಲಿ ಬದಲಾವಣೆ ಇದೆ. ಹಾಗಾಗಿ ಜೊತೆಲಿ ಆಕೆಯ ಎಪಿಜೆನೆಟಿಕ್ ಅಥವಾ ಪ್ರೋಗ್ರಾಮಿಂಗ್ ಅಂತ ಏನಂತೀವಿ, ಆಕೆ ಗರ್ಭಾವಸ್ಥೆಯಲ್ಲಿದ್ದಾಗಲೇ ಹೆಣ್ಣಿನ ಒಂದು ಭ್ರೂಣದಲ್ಲಿ ನಡೆಯುವ ಪ್ರೋಗ್ರಾಮಿಂಗೇ ಬೇರೆ ಥರ ಇರುತ್ತೆ, ಗಂಡು ಭ್ರೂಣದ ಪ್ರೋಗ್ರಾಮಿಂಗೇ ಬೇರೆ ಇರುತ್ತೆ, ಅಂದರೆ ಹುಟ್ಟುವ ಮೊದಲೇ. ಹಾಗಾಗಿ ಈತ ಸಂಪೂರ್ಣ ಬೇರೆ ವ್ಯಕ್ತಿತ್ವವನ್ನು ಹೊಂದಿರುವ ವ್ಯಕ್ತಿಯಾಗಿರ್ತಾನೆ, ಆಕೆಯೂ ಸಹ ಬೇರೆ ರೀತಿಯ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವ್ಯಕ್ತಿಯಾಗಿರ್ತಾಳೆ. ಅಂದರೆ ಅದನ್ನೇ, ಈ ವ್ಯಕ್ತಿತ್ವದ ವ್ಯತ್ಯಾಸವನ್ನೇ ಲೇಖಕರು ಬೇರೆ ಗ್ರಹ ಅಂತ ಹೇಳ್ತಾ ಇದ್ದಾರೆ ರೂಪಕವಾಗಿ. ಆದರೆ ಬೇರೆ ಗ್ರಹ ಯಾರೂ ಅಲ್ಲ, ಎಲ್ಲ ಈ ಒಂದು ಭೂಮಿಯ ಮೇಲೆ ಇರುವಂತಹವರು, ಅರ್ತ್ ಅಂತ ಯಾವ ಗ್ರಹ ಹೇಳ್ತೀವಿ, ಈ ಭೂಮಿ ಗ್ರಹದಲ್ಲೇ ಇರುವಂಥವರು. ಆದರೆ ಕೆಲವೊಂದು ವ್ಯತ್ಯಾಸಗಳಿಂದಾಗಿ, ದೇಹದ ರಚನೆ ಆಗಿರ್ಬೋದು, ಹಾರ್ಮೋನುಗಳಾಗಿರ್ಬೋದು, ಮೆದುಳಿನಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳಾಗಿರ್ಬೋದು, ವಿಕಾಸದ ಹಂತದಲ್ಲಿ ಇದೆಲ್ಲ ನಡೆದಿರೋದ್ರಿಂದ ಪುರುಷ ಮಹಿಳೆಯರಿಗಿನ್ನ ಭಿನ್ನ, ಮಹಿಳೆ ಪುರುಷರಿಗಿಂತ ಭಿನ್ನವಾಗಿರ್ತಾರೆ. ಆದರೆ ಅವರಿಬ್ಬರೂ ಒಟ್ಟಾಗಿ ಸೇರಿ ಸಂಸಾರವನ್ನು ನಡೆಸಿ ಸಂತಾನವನ್ನು ಮುಂದುವರಿಸೋದ್ರಿಂದ ಇಬ್ಬರನ್ನು ಮತ್ತೊಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡಂಥ ಪಕ್ಷದಲ್ಲಿ ನಿಜವಾಗಲೂ ಸಂಸಾರ ಸುಂದರವಾಗಿರುತ್ತೆ. ಯಾವುದೇ ಮನಸ್ತಾಪಗಳು ಇಲ್ಲದೆ ಒಂದು ಸುಂದರವಾದ ಸಂಸಾರವನ್ನು ಒಟ್ಟಾಗಿ ಬಾಳುವುದನ್ನು ಈ ಎರಡೂ ಗ್ರಹದವರು ಮಾಡಬಹುದು ಅಂತ ಲೇಖಕರು ತಿಳಿಸ್ತಾರೆ. ನಮಸ್ಕಾರ.